और तो ताजमहल आपका, ताजमहल हमारा ऑन रिकॉर्ड है और लाल किला भी आपका। लाल किला हमारा धरोहर है कौमी। जामा मस्जिद हमारी है, शाहजहां ने बनाया है, हम दावा नहीं करते। उसके अंदर 2 मस्जिद है, वो हमारी है, आज तक हमारी है, ऑन रिकॉर्ड है। पार्लियामेंट भी आपकी। पार्लियामेंट के पास जो है प्रयागराज में कुंभ की भूमि भी वक्फ की भूमि है। अबे हमने कहा ये बोर्ड क्या भूमाफिया बोर्ड हो गया क्या? भूमाफिया प्रदेश में नहीं चल सकते, माफियाओं को तो हम पहले ही विदा करा चुके। ಜೈ ಶ್ರೀರಾಮ್. ಇತ್ತೀಚೆಗೆ ದೆಹಲಿಯಲ್ಲಿ ನಡೆದ ಒಂದು ಟಿವಿ ಸಂದರ್ಶನದಲ್ಲಿ ಸಮಾಜವಾದಿ ಪಕ್ಷದ ಎಂಪಿ ಓರ್ವ ಮಾತನಾಡುವಾಗ ತಾಜ್ ಮಹಲ್ ನಮ್ಮದು, ರೆಡ್ ಫೋರ್ಟ್ ನಮ್ಮದು, ಜಾಮಿಯಾ ಮಸ್ಜಿದ್ ನಮ್ಮದು, ಅಷ್ಟೇ ಯಾಕೆ ಪಾರ್ಲಿಮೆಂಟ್ ಕೂಡ ನಮ್ಮದೇ ಎಂದು ದುರಹಂಕಾರ ಮೆರೆದಿದ್ದಾರೆ. ಇದಕ್ಕೆ ಉತ್ತರಿಸುತ್ತಾ ಯೋಗಿ ಆದಿತ್ಯನಾಥ್ ರವರು ದೇಶದಲ್ಲಿರೋದು ಕಾಂಗ್ರೆಸ್ ಸರ್ಕಾರವಲ್ಲ, ಬದಲಿಗೆ ಮೋದಿ ಸರ್ಕಾರ, ಎಲ್ಲವೂ ನಮ್ಮದು ಎಂದು ಬಡಾಯಿ ಕೊಚ್ಕೊಳ್ತಿದ್ರೆ ತಕ್ಕ ಶಾಸ್ತಿ ಮಾಡ್ತೀನಿ ಅಂತ ಯೋಗಿ ಆದಿತ್ಯನಾಥ್ ರವರು ಖಡಕ್ ಆಗಿ ಗುಡುಗಿದ್ದಾರೆ. ಇನ್ನು ಅಷ್ಟೇ ಅಲ್ಲದೆ ಹೈದರಾಬಾದ್ನ ಎಂಪಿ ಓವೈಸಿ ರವರು ಯೋಗಿ ರವರಿಗೆ ಓಪನ್ ಚಾಲೆಂಜ್ ಒಂದನ್ನು ಹಾಕಿದ್ದಾರೆ. ಆ ಚಾಲೆಂಜ್ಗೆ ಯೋಗಿ ಕೊಟ್ಟ ಉತ್ತರ ನೋಡಿ ಇಡೀ ದೇಶವೇ ನಿಬ್ಬೆರಗಾಗಿದೆ. ಯೋಗಿ ರವರು ಓವೈಸಿ ರವರ ಚಾಲೆಂಜ್ ಸ್ವೀಕಾರ ಮಾಡ್ತಾರ? ಏನ್ ಆ ಚಾಲೆಂಜ್ ಅಂತ ತಿಳಿದುಕೊಳ್ಳುವ ಮುನ್ನ ಮೋದಿ ನಂತರ ದೇಶಕ್ಕೆ ಯೋಗಿರವರೇ ಪ್ರಧಾನಿಯಾಗಬೇಕು ಎಂದು ನೀವು ಕೂಡ ಬಯಸುತ್ತಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ಜೈ ಶ್ರೀರಾಮ್ ಎಂದು ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾವು ಮಾಡುವ ಕುತೂಹಲಕಾರಿ ವಿಡಿಯೋನ ಮಿಸ್ ಮಾಡದೆ ನೋಡಬೇಕು ಅನ್ಕೊಂಡಿದ್ರೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ದೇಶದಲ್ಲಿ ಕಳೆದ 4-5 ದಿನಗಳಿಂದ ವಕ್ಫ್ ಬಿಲ್ ನ ಬಗ್ಗೆಯೇ ಚರ್ಚೆ ನಡೀತಿದೆ. ಒಂದು ಕಡೆ ಕಾಂಗ್ರೆಸ್ನ ಸಂಸದರು ಇಂಡಿ ಒಕ್ಕೂಟದ ಪಕ್ಷಗಳು ದೇಶದಲ್ಲಿ ಭಯವನ್ನುಟ್ಟಿಸುತ್ತಿದೆ. ಬಿಜೆಪಿ ಸರ್ಕಾರ ಮುಸ್ಲಿಂ ವಿರೋಧಿ, ಮುಸ್ಲಿಮರ ಎಲ್ಲಾ ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ತಾರೆ, ವಶಕ್ಕೆ ಪಡೆಯುತ್ತಾರೆ, ಸ್ಮಶಾನಗಳನ್ನು ಬಿಡುವುದಿಲ್ಲ ಅಂತೆಲ್ಲ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುತ್ತಿದ್ದಾರೆ. ಅಸಲಿಗೆ ವಕ್ಫ್ ಬಿಲ್ ತಂದಿರೋದೆ ವಕ್ಫ್ನ ಬೋರ್ಡ್ ದಾಖಲೆಗಳಿಲ್ಲದ ಜಮೀನುಗಳನ್ನು, ರೈತರ ಜಮೀನುಗಳನ್ನು, ಸರ್ಕಾರದ ಜಮೀನುಗಳನ್ನು ಕಬಳಿಸಬಾರದೆಂಬ ಉದ್ದೇಶಕ್ಕೆ ಈ ಬಿಲ್ ಅನ್ನು ತರಲಾಗಿದೆ. ಕೇವಲ ವಕ್ಫ್ ಬೋರ್ಡ್ ಅಕ್ರಮವಾಗಿ ವಶಪಡಿಸಿಕೊಂಡಿರುವ ಜಾಗಗಳನ್ನು ಮಾತ್ರ ಹಿಂಪಡೆಯಲಾಗುವುದು. ಆದರೆ ಕಾಂಗ್ರೆಸ್ನವರು ಕೇವಲ ರಾಜಕೀಯ ದುರುದ್ದೇಶದಿಂದ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುತ್ತಿದ್ದಾರೆ. ಈಗ ಎಲ್ಲದರ ಮಧ್ಯೆ ತಾಜ್ ಮಹಲ್ ನಮಗೆ ಸೇರಿದ್ದು ಎಂದು ಉತ್ತರ ಪ್ರದೇಶನ ಸುನ್ನಿ ವಕ್ಫ್ ಬೋರ್ಡ್ ಆದೇಶ ಹೊರಡಿಸಿದೆ. ತಾಜ್ ಮಹಲ್ನ ಒಂದು ಮೂಲೆಯಲ್ಲಿ ಚಿಕ್ಕ ಮಸೀದಿ ಇದೆ. ತಾಜ್ ಮಹಲ್ನನ್ನು 17ನೇ ಶತಮಾನದಲ್ಲಿ ಶಹಜಹಾನ್ ರವರು ತಮ್ಮ 7ನೇ ಪತ್ನಿ ಮುಮ್ತಾಜ್ ಸಾವನ್ನಪ್ಪಿದಾಗ ಕಟ್ಟಿಸಿದ ಸ್ಮಾರಕ. ಅದಕ್ಕೆ ನಮ್ಮ ಮುಸ್ಲಿಂ ರಾಜ ಕಟ್ಟಿಸಿದ ಕಾರಣ ಮತ್ತು ಮಸೀದಿಯು ತಾಜ್ ಮಹಲ್ ಪಕ್ಕದಲ್ಲಿರುವ ಕಾರಣ ಇದು ನಮ್ಮದು, ನಮ್ಮ ಸುನ್ನಿ ಬೋರ್ಡ್ಗೆ ಸೇರಬೇಕೆಂದು 2017ರಿಂದಲೇ ಸುನ್ನಿ ವಕ್ಫ್ ಬೋರ್ಡ್ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ಗಳನ್ನು ನೀಡುತ್ತಾ ಬಂದಿದೆ. ಇನ್ನು ತಾಜ್ ಮಹಲ್ ಪ್ರಪಂಚದ 7ನೇ ಅದ್ಭುತಗಳಲ್ಲಿ ಒಂದು. ಇದನ್ನು ವೀಕ್ಷಿಸಲು ವಿದೇಶಗಳಿಂದಲೂ ಸಹ ಲಕ್ಷಾಂತರ ಮಂದಿ ಟೂರಿಸ್ಟ್ಗಳು ತಾಜ್ ಮಹಲ್ ನೋಡಲು ಬರುತ್ತಾರೆ. ಇದರಿಂದ ಪ್ರತಿ ತಿಂಗಳು ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತದೆ. ಅದಕ್ಕೆ ಇದು ನಮ್ಮದೆಂದು ವಕ್ಫ್ ಬೋರ್ಡ್ ಕ್ಲೇಮ್ ಮಾಡುತ್ತಿರಬಹುದು. ಈ ರೀತಿ ಉತ್ತರ ಪ್ರದೇಶ ಒಂದರಲ್ಲೇ 1,20,000 ಆಸ್ತಿಗಳನ್ನು ವಕ್ಫ್ ಬೋರ್ಡ್ ತನ್ನದೆಂದು ಕ್ಲೇಮ್ ಮಾಡಿಕೊಂಡಿದೆ. ಅದರಲ್ಲಿ 1,08,000 ಆಸ್ತಿಗಳಿಗೆ ಯಾವುದೇ ದಾಖಲಾತಿಗಳು ಅಥವಾ ಕಾಗದಗಳು ವಕ್ಫ್ ಬಳಿ ಇಲ್ಲ. ಎಲ್ಲವೂ ಕೂಡ ಅಕ್ರಮವಾಗಿಯೇ ತನ್ನದೆಂದು ಕ್ಲೇಮ್ ಮಾಡಿಕೊಂಡಿದೆ. ಈ ಎಲ್ಲವನ್ನು ಹಿಂಪಡೆಯಲು ಈಗಾಗಲೇ ಯೋಗಿಜಿ ಆದೇಶ ಹೊರಡಿಸಿದ್ದಾರೆ. ಈ ಜಾಗಗಳಲ್ಲಿ ಸ್ಕೂಲ್ಗಳು, ಕಾಲೇಜ್ಗಳು, ಹಾಸ್ಪಿಟಲ್ಗಳು ಮತ್ತು ಬಡವರಿಗೆ ಮನೆಗಳನ್ನು ಕೊಡುವುದಾಗಿ ಯೋಗಿಜಿ ಘೋಷಿಸಿದ್ದಾರೆ. ಇನ್ನು ಮತ್ತೊಂದು ಕಡೆ ಈ ಪ್ರಾಪರ್ಟಿ ಎಲ್ಲ ವಕ್ಫ್ಗೆ ಸೇರಿದ್ದು, ನಿನಗೆ ಇಷ್ಟ ಬಂದಂತೆ ದಾನ ಮಾಡೋಕೆ ಆಗೋದಿಲ್ಲವೆಂದು ಓವೈಸಿ ರವರು ಯೋಗಿಜಿಗೆ ವಾರ್ನಿಂಗ್ ನೀಡಿದ್ದಾರೆ. ಅಷ್ಟೇ ಅಲ್ಲದೆ 2027ರಲ್ಲಿ ಉತ್ತರ ಪ್ರದೇಶನಲ್ಲಿ ಚುನಾವಣೆ ನಡೆಯಲಿದ್ದು, ಆಗ ನಿನ್ನನ್ನು ಸೋಲಿಸಿ ನಾವು ಅಧಿಕಾರಕ್ಕೆ ಬಂದು ಎಲ್ಲಾ ಆಸ್ತಿಗಳನ್ನು ಮತ್ತೆ ಹಿಂದಿರುಗಿ ಪಡೆಯುತ್ತೇವೆ ಎಂದು ಓವೈಸಿ ರವರು ಧಮಕಿ ಕೂಡ ಹಾಕಿದ್ದಾರೆ.
ಅದಕ್ಕೆ ಯೋಗಿಜಿರವರು ನಗುತ್ತಲೇ, ನಿಮ್ಮ AIMIM ಪಕ್ಷ ಅಧಿಕಾರಕ್ಕೆ ಅಲ್ಲ, ಉತ್ತರ ಪ್ರದೇಶನಲ್ಲಿ ಒಂದೇ ಒಂದು ಸೀಟ್ ಗೆಲ್ಲಲಿ, ಆಗ ನೀನು ಹೇಳೋದನ್ನ ನಾನು ಒಪ್ಕೊಳ್ತೇನೆ ಎಂದು ಓಪನ್ ಚಾಲೆಂಜ್ ಹಾಕಿದ್ದಾರೆ. ನಿಮ್ಗೇನ್ ಅನಿಸ್ತಿದೆ? 2027ರಲ್ಲಿ ಯೋಗಿ ಮಹಾರಾಜ್ ರವರು ಮತ್ತೆ ಮುಖ್ಯಮಂತ್ರಿ ಆಗುತ್ತಾರ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.